ಸಿನಿಮಾ ಶುರುವಾಯಿತು. ಶುರುವಾದಾಗ ಸಿನಿಮಾದ ಒಂದಿಷ್ಟು ಕಾಡು ನೆನಪುಗಳಿರ್ತವೆ. ಅದು ತುಂಬ ಯಾವಾಗಲೂ ಎವರ್ಗ್ರೀನ್ ಲವ್ಲಿ ಸೀನ್. ಆ ಬಗ್ಗೆ ಹೇಳೋದು ತುಂಬಾನೇ ಇದೆ ಈ ಸಿನಿಮಾದಲ್ಲಿ ಹೇಳ್ಬೇಕಂದ್ರೆ ಅದೇ ಇದು ಒಂದು ಜೊತೆಲಿ ಜರ್ನಿ ಆಗ್ತಾ ಹುಟ್ಟಿದಂಥ ಕಥೆ ಅಲ್ವಾ ನನಗೆ ಮತ್ತೆ ನಮ್ಮ ಡೈರೆಕ್ಟರ್ಗೆ. ಆ ಟೈಮಲ್ಲಿ ಅವ್ನು ಫಸ್ಟ್ ಹೇಳಿದಾಗ ಒಂದು ಅನ್ಸುತ್ತೆ, ಆನಂತರ ಮತ್ತೆ ಇದು ಸೂಪರ್ ಅನ್ಸುತ್ತೆ, ಮಾಡೋಣ ಅನ್ಸುತ್ತೆ. ಜೊತೆಗೆ ನಮ್ಮ ಕನಸಿಗೆ ತಕ್ಕಂಗೆ ಆ ಪೋಸ್ಟ್ ನಿರ್ಮಾಪಕ ಬೇಕು. ಆ ನಿರ್ಮಾಪಕ ಸಿಕ್ಕಿದ್ದು ಒಂದು ಒಳ್ಳೆ ನೆನಪು. ಅಂದ್ರೆ ಆ ವ್ಯಕ್ತಿ, ಈ ಥರದ ಪ್ರೊಡಕ್ಷನ್ ಹೌಸ್ಗಳು ನಮ್ಮ ಚಿತ್ರರಂಗಕ್ಕೆ ಅಗತ್ಯ ಇದೆ. ರೀಸನ್ ಬೀಯಿಂಗ್ ಅಂದ್ರೆ ಈಗ ಒಂದು ಸಿನಿಮಾ ಮಾಡ್ತೀನಿ ಅಂತ ಯಾರು ಅಪ್ರೋಚ್ ಮಾಡ್ರೆ ಎಷ್ಟಪ್ಪ ಬಡ್ಜೆಟ್ ಅಂತಾರೆ. ಬಡ್ಜೆಟ್ಗೋಸ್ಕರ ಸಿನಿಮಾ ಮಾಡೋಕ್ಕಿಂತ ಸಿನಿಮಾಗೆ ಬಡ್ಜೆಟ್ ಮಾಡೋದು ಸೂಕ್ತವಾದ ವಿಷಯ. ಅಂದ್ರೆ ಕತೆಗೆ ಬೇಕಿದ್ ಕೊಡ್ಬೇಕು. ಹಾಗಂತ ಏನೋ ಅಂದ್ರೆ ಚೆಲ್ಲಾಪಿಲ್ಲಿಯಾಗಿ ದುಡ್ಡನ್ನ ಸ್ಪ್ಲರ್ಜ್ ಮಾಡೋದಲ್ಲ. ಆ ಕತೆಗೆ ಏನ್ ಡಿಮಾಂಡ್ ಮಾಡುತ್ತೆ ಅದನ್ನ ಯಾವ ರೀತಿ ನಾವು ರಿಸೋರ್ಸ್ ಮಾಡ್ತೀವಿ ಅನ್ನೋದು ಅರಿವಿರ್ದು ಖರ್ಚು ಮಾಡ್ತಕ್ಕಂಥ, ಆ ಕಥೆಯ ಡಿಮಾಂಡ್ನ ಪೂರೈಸ್ತಕ್ಕಂಥ, ಅದನ್ನ ಕಟ್ಕೊಡೋದಕ್ಕೆ ನಾವು ಒಂದಷ್ಟು ಕನ್ಸು ಕಟ್ಟಿರ್ತೀವಲ್ಲ, ಆ ಕನ್ಸಿಗೆ ಬೆನ್ನೆಲುಬಾಗಿ ನಿಲ್ಲೋ ನಿರ್ಮಾಪಕ ನಮಗೆ ತುಂಬಾ ತುಂಬಾ ಅಗತ್ಯ. ಅಂಡ್ ಅಂಥ ಒಬ್ಬ ನಿರ್ಮಾಪಕರಲ್ಲಿ ಈ ಒಂದು ಸಂಸ್ಥೆ ಭುವನಸ ಸಂಸ್ಥೆ ತುಂಬಾ ಖುಷಿ ಆಗುತ್ತೆ ಟು ಅಸೋಸಿಯೇಟ್ ವಿತ್ ದಮ್. ಅಲ್ಲಿಂದ ಶುರುವಾದ ಜರ್ನಿ ಇಲ್ಲಿ ತನಕನೂ ಈ ಸಿನಿಮಾದಲ್ಲಿ ತುಂಬಾ ಏರಿಳಿತಗಳು ಜಾಸ್ತಿ ಇದೆ. ಒಂದು 5-6 ವರ್ಷದ ಜರ್ನಿ ಇದೆ ಈ ಸಿನಿಮಾದಲ್ಲಿ. ಸೊ ಆ 5-6 ವರ್ಷದ ಜರ್ನಿಯ ಮೇಜರ್ ಪಾರ್ಟ್ ಆದರೆ ಅದಕ್ಕೆ ಒಂದು ಬ್ಯಾಕ್ ಸ್ಟೋರಿ ಒಂದಿರುತ್ತೆ. ಸೊ ಇದೆಲ್ಲದಕ್ಕೂ ನನ್ನದು ಬೇರೆ ಬೇರೆ ಲುಕ್ಸು. ಆ ಲುಕ್ಗೆ ತಕ್ಕಂಗೆ ನಾನು ತಯಾರಾಗಬೇಕಾಗಿತ್ತು, ಫಿಸಿಕಲಿ ಟ್ರಾನ್ಸ್ಫಾರ್ಮ್ ಆಗಬೇಕಾಗಿತ್ತು, ಹೇರು ಬಿಯರ್ಡ್ ಇದರೆಲ್ಲ ಒಂದಷ್ಟು ಚೇಂಜಸ್ ಮಾಡ್ಕೋಬೇಕಾಗಿತ್ತು. ಒಂದಷ್ಟು ಮೇಜರ್ ಪಾರ್ಟ್ ಆಫ್ ಸಿನಿಮಾನ ಸೆಟ್ಗಳಲ್ಲೇ ಶೂಟ್ ಮಾಡಿದ್ದೀವಿ. ಆ ಸೆಟ್ಗಳು ತುಂಬ ಅಥೆಂಟಿಕ್ ಆಗಿ ತುಂಬಾ ಚೆನ್ನಾಗಿ ಬರಬೇಕಾಗಿತ್ತು. ಆ್ಯಂಡ್ ಒಂದಷ್ಟು ಎಪಿಸೋಡು ಲಂಡನ್ನಲ್ಲಿ ಶೂಟ್ ಮಾಡಬೇಕಾಗಿತ್ತು. ಇದೆಲ್ಲವೂ ಅಂದರೆ ಸಿನಿಮಾ ಬರೆಯುವಾಗ ಪೇಪರಲ್ಲಿ ಸುಲಭ, ನಮ್ಗೆ ಅದ್ರ ಕಾಸ್ಟಿಂಗ್ ಇರಲ್ಲ, ಕನ್ಸು ಫ್ರೀ ಅಲ್ಲ. ತೆರೆ ಮೇಲೆ ತರುವಾಗ ಅದನ್ನ ಬರ್ದಿದ್ದನ್ನ ಪೇಪರಿಂದ ಸೆಟ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಅಲ್ಲಿ ಪ್ರೊಡ್ಯೂಸರ್ನ ಗಟ್ಟಿತನ ಬೇಕಾಗತ್ತೆ. ಅಂಡ್ ಆ ಒಬ್ಬ ಗಟ್ಟಿ ಆಳು ನಮ್ಮ ಪ್ರೊಡ್ಯೂಸರು. ಸೊ ಪ್ರೊಡ್ಯೂಸರ್ ಆದಿಯಾಗಿ ಶುರು ಆಯಿತು ನಮ್ಮ ಕ್ವೆಸ್ಟ್. ಅಂದರೆ ಟೀಮ್ ಫಾರ್ಮೇಷನ್ನು ಎಲ್ಲನೂ. ಅಂದರೆ ಅಲ್ಲಿ ಬಂದಂಥ ಟೆಕ್ನಿಷಿಯನ್ಗಳು, ಅನೂಪ್ ಸೀಳನ್ ಅದ್ಭುತವಾದ ಮ್ಯೂಸಿಕ್ ಡೈರೆಕ್ಟರ್, ಅಶ್ವಿನ್ ಕೆನಡಿ DOP. ಸದ್ಯಕ್ಕೆ ಹೆಸರು ತುಂಬಾ ಪರಿಚಯ ಇರಲ್ಲ ಜನಕ್ಕೆ. ಈ ಸಿನಿಮಾ ಬಂದ್ಮೇಲೆ ನೋಡಿ, ಈಗ ಟ್ರೈಲರ್ ಅಲ್ಲಿ ನಿಮ್ಗೆ ಒಂದಷ್ಟು ಝಳಕ್ ಕಂಡಿರುತ್ತೆ. ಟ್ರೈಲರ್ ಬಗ್ಗೆ ಮಾತಾಡೋದಿತ್ತು. ಆ ಟ್ರೈಲರ್ ನೋಡಿದೆ ನಾನು, ತುಂಬಾ ಅದ್ಭುತವಾಗಿದೆ, ಪ್ರಾಮಿಸಿಂಗ್ ಇದೆ. ಆ ಸಿನಿಮಾ ನೋಡಿದ ತಕ್ಷಣ ಏನೋ ಒಂದು ಇಂಟ್ರೆಸ್ಟಿಂಗು, ನಿರೀಕ್ಷೆ ಜಾಸ್ತಿ ಆಗ್ತದೆ. ಅಂದರೆ ಸಿಂಹ ಅವರ ಹಿಂದಿನ ಸಿನಿಮಾಗಳಿಗೆ ಹೋಲಿಸಿದರೆ ಇಲ್ಲಿ ಏನೋ ಭಿನ್ನವಾಗಿ ಕಾಣ್ತಾರೆ. ಅಂದರೆ ಆ ಟ್ರೈಲರಲ್ಲೇ ನಿಮಗೆ ಒಂದು 4-5 ಶೇಡ್ ನೋಡಿದೆ ನಾನು, ನಿಮ್ಮ ಏರ್ ಸ್ಟೈಲ್ ಓದಿಲ್ಲ. ಸೊ ಆ ಏರ್ ಸ್ಟೈಲ್ ಬಗ್ಗೆ ಹೇಳಿ, ಅದಕ್ಕೆಲ್ಲ ಎಷ್ಟು ಕಾಟ ಕೊಟ್ಟರು ಡೈರೆಕ್ಟ್ರು ಅಂತ ಬಿಡ್ಲಿಕ್ಕೆ. ಕಾಟದ ಬಗ್ಗೆ ಹೇಳೋದಾದ್ರೆ ದಿನ ಕಾಟನೇ, ಪ್ರತಿನಿತ್ಯ ಕಾಟ. ಅಂದ್ರೆ ಅದು ಒಂದು ಸಿಹಿಯಾದ ಕಾಟ, ಅದು ಒಳ್ಳೇದು. ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಪೊಟೆನ್ಷಿಯಲ್ನ ಪ್ರಪಂಚಕ್ಕೆ ತೋರಿಸ್ತಕ್ಕಂಥ ಕೆಲಸ. ಒಬ್ಬ ಸಮರ್ಥವಾದ ನಿರ್ದೇಶಕನಿಗೆ ತನ್ನ ಕಲಾವಿದನ ಯೂಸ್ ಮಾಡ್ಕೊಳ್ಳೋಕೆ ಬರುತ್ತೆ, ಚೆನ್ನಾಗಿ ಮಾಡ್ಕೋತಾರೆ. ಕಲ್ಪನೆಯನ್ನ ನಮ್ಮಲ್ಲಿ ಅವರು ಹೊರ ತರಿಸ್ತಾರಲ್ಲ, ದಟ್ ನಮ್ಮಲ್ಲಿ ದೊಡ್ಡ ದೊಡ್ಡ ನಿರ್ದೇಶಕರಿಂದ ಹಿಡಿದು ಇಲ್ಲಿ ತನಕ ನಾನು ಒಂದು ಮಾಡಿರೋ ಪ್ರತಿ ಸಿನಿಮಾದಲ್ಲೂ ಪ್ರತಿಯೊಂದು ಪಾತ್ರನೂ ಬಹುತೇಕ ನಾನು ಬೇರೆ ಬೇರೆ ಥರದ ಪಾತ್ರನೇ ಮಾಡ್ಕೊಂಡ್ಬಂದೀನಿ. ಅಂಡ್ ಇಲ್ಲಿ ತನಕ ಇಷ್ಟು ಸಿನಿಮಾಗಳಲ್ಲಿ ಮಾಡದಿರೋ ಒಂದು ಪಾತ್ರ ಲವ್ಲಿಯಲ್ಲಿ ಸಿಕ್ತು. ಆ ಪಾತ್ರ ಬರ್ದಿರೋ ಅದಕ್ಕಿರೋ ಡೈನಮಿಕ್ಸ್ ಆಗಲಿ, ಅದಕ್ಕಿರೋ ಪೊಟೆನ್ಷಿಯಲ್ ಆಗಲಿ ತುಂಬಾನೇ ದೊಡ್ಡದು. ಅಂದ್ರೆ ಈಗ ಟ್ರೈಲರ್ ನೀವು ನೋಡೋ ತುಂಬಾ ಚಿಕ್ಕ ಪೀಸು, ಮಲ್ಟಿಪಲ್ ಲುಕ್ಸ್ ಅಲ್ಲಿ ಕಾಣಿಸ್ತೀನಿ, ಅಥವಾ ಕೆಲವೊಂದು ಸಿಚುವೇಶನ್ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಹಾ, ಆ ಚೇಂಜ್ ಓವರ್ಗೆಲ್ಲ ಟೈಮ್ ಬೇಕಿತ್ತು, ಆ ಮೇಕ್ ಓವರ್ಗೆಲ್ಲ ಟೈಮ್ ಬೇಕಿತ್ತು. ಪ್ರತಿನಿತ್ಯ ನನಗೆ ಬರೀ ಹೇರ್ ಸ್ಟೈಲ್ ಬೇರೆ ಬೇರೆ ರೀತಿ ಮಾಡೋಕ್ಕೆ, ಮತ್ತೆ ಟ್ಯಾಟೂ, ಮೇಕಪ್ ಅಲ್ಲಿ ಬೇರೆ ಬೇರೆ ಪ್ಯಾಟರ್ನ್ ಇದೆ ಮೇಕಪ್ ಅಲ್ಲಿ. ಅದೆಲ್ಲದಕ್ಕೂ ಮಿನಿಮಮ್ 2.5-3 hours ಬೇಕಿತ್ತು ನನಗೆ. ಸೊ ಪ್ರತಿನಿತ್ಯ ಕಾಟ ಕೊಟ್ಕೊಂಡು ಅಷ್ಟೇ ಚೆನ್ನಾಗಿ, ಅಷ್ಟೇ ಖುಷಿ ಪಡೋಂಗೆ ಒಂದು, ನಾವು ಯಾವುದೇ ಕೆಲಸ ಮಾಡಿರೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಇಂಥ ಒಳ್ಳೆ ಕೆಲಸ ಮಾಡಿದೆ ಗುರು, ಇವತ್ತು ಚೆನ್ನಾಗಾಯ್ತು ಕೆಲಸ ಅನ್ನೋ ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕು. ಪ್ರತಿನಿತ್ಯ ಆ ಥರದ್ದೊಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಂಥ ಸಿನಿಮಾ ಇದು. ಅದೇ ಹೇಳ್ದಲ್ಲ, ತುಂಬ ನೆನಪುಗಳಿದೆ ಅಂತ. ಇವರೆಲ್ಲ ನೋಡುವಾಗ ಈಗ ನಮ್ಮ ಡೈರೆಕ್ಟ್ರು ವಯಸ್ಸು ಕಡಿಮೆ, ಅವ್ನು ಬರೆದಿರೋ ಸ್ಕ್ರಿಪ್ಟು, ಇದ್ರಲ್ಲಿ ತಂದಿರೋ ಎಮೋಷನ್ಸು ತುಂಬ ವಯಸ್ಸಿನ ನಮ್ಮ ಊಹೆನೂ ಮೀರಿದ್ದ ಎಮೋಷನ್ಸು. ಒಂದು ಓಲ್ಡ್ ಏಜ್ ಲವ್ ಸ್ಟೋರಿ ಇದೆ ಸಿನಿಮಾದಲ್ಲಿ, ದತ್ತಣ್ಣ ಮತ್ತೆ ಇನ್ನೊಬ್ಬರ ಪಾತ್ರದ ಜೊತೆ. ಅದು ಅಲ್ಲಿಂದ ಸಣ್ಣ ಮಗುವಿನ ಎಮೋಷನ್ಸ್ ಇದೆ, ಪುಟ್ಟ ಮಗುದು. ಅದೆಲ್ಲ ಅವನ ವಯಸ್ಸಿಗೆ ಅದು ಹೆಂಗ್ ಕಲ್ಪಿಸ್ಕೊಂಡ ಅಂತ ನನಗೆ ಗೊತ್ತಿಲ್ಲ. ಅದನ್ನ ಬರ್ದಿರೋ ರೀತಿ ಆಗ್ಲಿ, ಅದನ್ನ ಎಕ್ಸಿಕ್ಯೂಟ್ ಮಾಡಿ ಸ್ಕ್ರೀನ್ ಮೇಲೆ ತಂದಿರೋ ರೀತಿ ಆಗ್ಲಿ, ಫ್ಯಾಬ್ಯುಲಸ್. ನನ್ನ ಇರ್ರೆಸ್ಪೆಕ್ಟಿವ್ ಆಫ್ ದ ರಿಸಲ್ಟ್ ಆಫ್ ದ ಸಿನಿಮಾ, ನನ್ನ ಲೈಫಲ್ಲಿ ನನ್ನ ಕೊನೆ ಉಸಿರಿರೋ ತನಕ ಈ ಸಿನಿಮಾ ಒಂದು ಸ್ಪೆಷಲ್ ಆಗಿ ಸ್ಟ್ಯಾಂಡ್ ಔಟ್ ಆಗುತ್ತೆ, ನಿಂತ್ಕೊಳ್ಳುತ್ತೆ, ಅಜರಾಮರವಾಗಿರುತ್ತೆ. ಅಷ್ಟೊಳ್ಳೆ
ವಿಷಯ ಇರ್ತಕ್ಕಂಥ ಅದನ್ನ ಅಷ್ಟೇ ಚೆನ್ನಾಗಿ ಹೇಳಿರ್ತಕ್ಕಂಥ ಒಂದು ಪ್ರಯತ್ನ. ಅಂಡ್ ಅಶ್ವಿನ್ ಕೆನಡಿ ಕ್ಯಾಮ್ರಾ ವರ್ಕ್ ನೀವು ಸಿನಿಮಾದಲ್ಲಿ ನೋಡಿ, ಯಾವುದು ಇದು ಏನೋ ಕಾರಣಕ್ಕೆ ಫ್ರೇಮ್ ಬ್ಯೂಟಿ ಅಂತ ಅಲ್ಲವೇ ಅಲ್ಲ, ಅಲ್ಲವೇ ಅಲ್ಲ. ಕಟ್ಟುನಿಟ್ಟು ಅಂದ್ರೆ ಕಟ್ಟುನಿಟ್ಟು ಮನುಷ್ಯ. ಏನ್ ಅಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟು ಪ್ರೊಫೆಷನ್ಸ್ ಇದೆಯಲ್ಲ, ಆ ಪ್ರೊಫೆಷನ್ ಆಶ್ಚರ್ಯ ಆಗುತ್ತೆ. ಇವರೆಲ್ಲ ಹೊಸ ಹೆಸರುಗಳು. ಅಂಡ್ ನಮ್ಮ ಆರ್ಟ್ ಡೈರೆಕ್ಟರ್ ಪ್ರತಾಪ್, ಇವರೆಲ್ಲ ಸಿನಿಮಾ ಬಂದ ಮೇಲಿಂದ ನಿಮ್ಗೆ ಅರ್ಥ ಆಗುತ್ತೆ, ದಿಲ್ ಡೆಫಿನೆಟ್ಲಿ ಬಿ ದ ಬಿಗ್ ಅಸೆಟ್ಸ್ ಆಫ್ ಇಂಡಸ್ಟ್ರಿ ಟುಮಾರೋ. ಅಂಡ್ ಈ ತರ ನೆನಪುಗಳು ಒಂದೊಂದು, ಅಂದ್ರೆ ಮಂಗಳೂರು ಸೆಟ್ ಆಗ್ತೀವಿ, ಉದುರೋಗುತ್ತೆ. UK ಹೊರಡಕ್ಕೆ ಎಲ್ಲ ಪ್ಲಾನ್ ಮಾಡ್ಕೋತೀವಿ, ನಂದು ಬೇರೆ ಸಿನಿಮಾ ಕಮಿಟ್ಮೆಂಟು, ಈ ಸಿನಿಮಾ ಮುಗಿಯೋ ತನಕ ಬೇರೆ ಮಾಡಬಾರ್ದು ಅಂತಿತ್ತು. ಮುಗಿಸಿದ ಮೇಲೆ ಬೇರೆ ಸಿನಿಮಾಗೆ ಹೋಗೋಣ ಅಂತ ಅನ್ಕೊಳ್ತೀನಿ, UK ವೀಸಾ ಬರಲ್ಲ, ಅಂದ್ರೆ ನಮ್ಮಿಬ್ರದ್ದು ಬರುತ್ತೆ, ಬೇರೆ ಟೆಕ್ನಿಷಿಯನ್ಸ್ ಬರಲ್ಲ. ಸೊ ಈ ಥರ ಎಲ್ಲ ಒಂದಷ್ಟು ಹಿಂಡ್ರೆನ್ಸಸ್ ಇದ್ರೂ ಅದಕ್ಕೆ ಅದರದ್ದೇ ಆದ ಸಮಯ ವ್ಯಯಿಸಿದ್ರು ಕೂಡ ತುಂಬ ಸಂತೋಷದಿಂದ ವ್ಯಯಿಸಿದ್ವಿ. ನಾವು ಯಾವತ್ತೂ ಹಿಂಗೆ ಆಗೋಯ್ತಲ್ಲ ಅಂತ ಕ್ರಿಬ್ ಮಾಡಿಲ್ಲ. ಮತ್ತೆ ರೀಸೆಟ್ ಮಾಡಿ ಇದು ಮಾಡಿದ್ರು ಅಂತ, ಸೆಟ್ನ ಮತ್ತೆ ರೀಬಿಲ್ಡ್ ಮಾಡಿದ್ದು. ಸೊ ಅಲ್ಲಿ ಪಡುಕೆರೆ ಬೀಚ್ ಅಲ್ಲಿ, ಅದು ಓಪನ್ ಬೀಚ್ ಅದು. ಸೊ ಅಲ್ಲಿ ಫಸ್ಟ್ ಸೆಟ್ ಹಾಕಿದಾಗ ಅಂದ್ರೆ ಡೈನಮಿಕ್ಸ್ ಅರ್ಥ ಆಗ್ಬೇಕಲ್ಲ, ತುಂಬಾ ಪಾಪ ರಿಸರ್ಚ್ ಮಾಡೇ ಮಾಡಿದ್ರು. ಆದ್ರೂ ಕೂಡ ವಿಪರೀತವಾದ ಗಾಳಿ ಮಳೆಯಿಂದ ಸೆಟ್ ಕೊಲಾಪ್ಸ್ ಆಗೋಯ್ತು ಹಾಕಿದ್ದು. ಮತ್ತೆ 1.5 ತಿಂಗಳು ಏನು ಮಾಡಿದ್ರೆ ಸುಮ್ಮನೆ ಕಾಯ್ಕೊಂಡು ಕೂರ್ಬೇಕಾಗಿತ್ತು, ಬಿಕಾಸ್ ವಿ ವಾಂಟೆಡ್ ಟು ಬಿಲ್ಡ್ ಅ ಸ್ಟ್ರಾಂಗರ್ ಸ್ಟ್ರಕ್ಚರ್. ಎಲ್ಲರೂ ಏನ್ ಮಾಡಿದ್ರೆ ಗ್ರೌಂಡ್ ಫ್ಲೋರ್ ಒಂದು ಮಾತ್ರ ಕಟ್ತಾರೆ. ಇದು 2 ಸ್ಟೋರಿಡ್ ಬಿಲ್ಡಿಂಗ್, ಅಂದ್ರೆ ಡ್ಯೂಪ್ಲೆಕ್ಸ್ ಮನೆನ ಫುಲ್, ಅಂದ್ರೆ ಪೂರ್ತಿ ಮನೆನ ರಿಯಲ್ ಮನೆ ಹೆಂಗ್ ಯೂಸ್ ಮಾಡ್ತೀವಿ ಅದೇ ರೀತಿ. ಅಂಡ್ ಸೆಟ್ ಮೇಲೆ ಗೊತ್ತಲ್ಲ, 100 ಜನ ಶೂಟ್ ಮಾಡ್ತೀವಿ, ಎಲ್ಲರೂ ಓಡ್ತಿರ್ಬೇಕು, ಆ ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ಎಲ್ಲಾನು ಹೆವಿ ಇರುತ್ತೆ. ಅದನ್ನ ತಡೆಯುವಂತಹ ಒಂದು ಸ್ಟ್ರಕ್ಚರ್ನ ಮರಳ ಮೇಲೆ ನೀವು ಕಟ್ಟಬೇಕು ಅಂದ್ರೆ ಅದು ಎಷ್ಟು ದೊಡ್ಡ ಸವಾಲು. ಸೊ ಅಂಥ ಸವಾಲನ್ನ ನಮ್ಮ ಆರ್ಟ್ ಡೈರೆಕ್ಟರ್ ತಗೊಂಡಿರೋದು. ಅಂಡ್ ಎವ್ರಿ ಟೆಕ್ನಿಷಿಯನ್, ಎವ್ರಿ ಆರ್ಟಿಸ್ಟ್ ಈ ಸಿನಿಮಾದಲ್ಲಿ ನೋಡಿ ಅವ್ರ ಹತ್ರ ಸಂಪೂರ್ಣ ಅವರ ಶಕ್ತಿನ ದಾರಿ ಎರೆದಿದ್ದಾರೆ. ಫೈನಲಿ ಅದನ್ನ ನೋಡಿದಾಗ ಲವ್ಲಿನೇ ಅನ್ಸುತ್ತೆ ಸಿನಿಮಾ. ಇಟ್ ಈಸ್ ಲವ್ಲಿ ಅಲ್ವಾ? ಇಟ್ ಈಸ್ ಲವ್ಲಿ. ಅಂದ್ರೆ ಇಲ್ಲಿ ಏನಂದ್ರೆ ತುಂಬಾ ಒಳ್ಳೆ ಎಮೋಷನ್ಸು, ಇಷ್ಟೆಲ್ಲ ಸಾಹಸಗಳಿದೆ ಶೂಟಿಂಗ್ ಅಲ್ಲಿ, ಚಾಲೆಂಜಿಂಗ್ ಸಿಚುವೇಶನ್ಸು, ಚಾಲೆಂಜಿಂಗ್ ವೆದರ್ ಎಲ್ಲ ಇದ್ರೂ ಓವರ್ ಆಲ್ ಸಿನಿಮಾ ಔಟ್ಪುಟ್ ನೋಡಿದಾಗ ಆಕ್ಚುಲಿ ಟೈಟಲ್ ಜಸ್ಟಿಫೈ ಆಗ್ತದೆ ನಮಗೆ. ಸಿನಿಮಾ ಕಥೆಯಾಗಿ ಜಸ್ಟಿಫೈ ಆಗೋದು